ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮೊನ್ನೆಯಿಂದ ಏನು ಕೇಂದ್ರ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರುವಂತಹ SIR ಮತದಾರ ಪಟ್ಟಿಯ ಪರಿಷ್ಕರಣೆ ನಿಮಿತ್ತ ಕಲ್ಯಾಣ ಕರ್ನಾಟಕದ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಯನ್ನು ಮುಗಿಸ್ಕೊಂಡು ನೆನ್ನೆ ದಿನ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆನ ಇವತ್ತು ಹಾವೇರಿನಲ್ಲಿ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ತಾವೇ ನೋಡ್ತಾ ಇದ್ರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ, ಕೊಲೆಗಳು ಆಗ್ತಾ ಇದ್ದಾವೆ. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣ ಇಂಥ ಮತೀಯ ಶಕ್ತಿಗಳಿಗೆ ಒಂದು ರೀತಿ ಕರ್ನಾಟಕ ಅಂತ ಹೇಳಿದ್ರೆ ಸ್ವರ್ಗದ ಹಾಗೆ ಆಗಿದೆ. ಏನೇ ಮಾಡಿದ್ರು ಸಹ, ಏನೇ ದೌರ್ಜನ್ಯಗಳು, ಕೊಲೆಗಳು ಏನೇ ನಡೆದ್ರು ಸಹ ತಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ವಿಚಾರದಲ್ಲಿ ತಮ್ಮ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರವೇ ನಿಲ್ತದೆ ಅನ್ನುವ ಧೈರ್ಯ ಈ ಮತೀಯ ಶಕ್ತಿಗಳಿಗೆ ಬಂದಿರೋ ಪರಿಣಾಮವಾಗಿನೇ ದಿನೇ ದಿನೇ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಇತ್ತೀಚೆಗೆ ತಾವು ನೋಡಿದ್ರೆ ಹಾವೇರಿ ಜಿಲ್ಲೆನಲ್ಲಿ ಹೋರಿ ಬೆದರಿಸ್ತಕ್ಕಂತ ಒಂದು ಹಬ್ಬ, ಪಟಾಕಿ ಸಿಡಿಸಿದ್ರು ಅನ್ನೋ ಕಾರಣಕ್ಕೆ ಲೋಹಿತ್ ಕುರುಬರು ಮತ್ತು ಅವರ ಸಹಚರರ ಮೇಲೆ, ಸ್ನೇಹಿತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುವಂತದ್ದು ಕೂಡ ತಾವು ನೋಡಿದ್ದೀರಿ. ಕೈಯನ್ನ ಕಡ್ದಾಕಿರುವಂತದ್ದು ನೋಡಿದಿರಿ. ಅದಾಗಿ 2 ದಿನದಲ್ಲೇ ರಟ್ಟೆಹಳ್ಳಿನಲ್ಲಿ ಶಿವಾಜಿ ರಾವ್ ಅವರ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಶಿವಾಜಿ ರಾವ್ ಅವರ ಮೇಲೂ ಕೂಡ ಕ್ಷುಲ್ಲಕ ಕಾರಣಕ್ಕೆ ಬರ್ಬರ ಹತ್ಯೆ ಆಗಿರುವಂತದ್ದು ಕೂಡ ತಾವು ನೋಡಿದ್ದೀರಿ. ಯಲ್ಲಾಪುರದಲ್ಲಾದಂತಹ ದಲಿತ ಮಹಿಳೆಯ ಹತ್ಯೆ ಇರ್ಬೋದು, ಕೊಪ್ಪಳದಲ್ಲಿ ಗವಿಸಿದ್ದಪ್ಪನ ಮೇಲೆ ಬರ್ಬರ ಹತ್ಯೆ ಆದ ನಂತರವೂ ಕೂಡ ಅವರ ತಂದೆ ತಾಯಂದ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅಂತ ಹೇಳಿ. ಪ್ರಾಣ ಕಳ್ಕೊಂಡಂತ ಗವಿಸಿದ್ದಪ್ಪನ ಮೇಲೂ ಕೂಡ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪೋಕ್ಸೋ ಕೇಸನ್ನು ಹಾಕಿರುವಂತ ಘಟನೆ ಕೂಡ ನಡೆದಿದೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ರಕ್ಷಣೆಗೆ ಬರದೇ ಇರುವಂತದ್ದು, ಮತೀಯ ಶಕ್ತಿಗಳಿಗೆ ಆಡಳಿತ ಪಕ್ಷದ ಶಾಸಕರು, ಸಚಿವರ ಹೇಳಿಕೆಗಳು, ಇವೆಲ್ಲವೂ ಕೂಡ ಅವ್ರಿಗೆ ಮತ್ತಷ್ಟು ಧೈರ್ಯವನ್ನು ತಂದು ರಾಜ್ಯದ ಬೇರೆ ಬೇರೆಗಳಲ್ಲೂ ಕೂಡ ಈ ರೀತಿ ಪ್ರಕರಣಗಳೇನಾಗ್ತಾ ಇದ್ದಾವೆ, ಇವೆಲ್ಲವನ್ನು ಕೂಡ ವಿರೋಧಿಸಿ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣವನ್ನ ವಿರೋಧಿಸುತ್ತ ಹಾವೇರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಬಸವರಾಜ ಬೊಮ್ಮಾಯಿಜಿಯವರು, ವಿರೋಧ ಪಕ್ಷದ ನಾಯಕರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಬರ್ತಾ ಇದ್ದಾರೆ. SIR ಬಗ್ಗೆ ಎಲ್ಲ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಒಂದು ರೀತಿ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಷಡ್ಯಂತ್ರ, ಕುತಂತ್ರ ನಡುವೆನೂ ಕೂಡ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಈ ಮತದಾರ ಪಟ್ಟಿಯ ಪರಿಷ್ಕರಣೆಯಲ್ಲಿ ನಿರತರಾಗಿದ್ದಾರೆ. ಇದ್ರ ಮಧ್ಯೆ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರಿಗೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಮುಂದಾಗಿರುವಂತದ್ದು ಕೂಡ ಖಂಡನಾರ್ಹ.
ನಿನ್ನೆ ರಾಜ್ಯಪಾಲರನ್ನ ನಮ್ಮ ಎಲ್ಲ ಪಕ್ಷದ ಹಿರಿಯರು ಭೇಟಿ ಮಾಡಿ ಅಲ್ಲಿ ನಮ್ಮ ಮನವಿಯನ್ನು ಕೂಡ ರಾಜ್ಯಪಾಲರ ಮುಖೇನ ಸಲ್ಲಿಸಿದ್ದೇವೆ. ಇದೆಲ್ಲದರ ನಡುವೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಒಂದು ರೀತಿ ಅಸಡ್ಡೆ. ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ವಿಚಾರವನ್ನ ಯಾವುದನ್ನು ಕೂಡ ಗಂಭೀರ ಇದೇ ತುಂಗಭದ್ರಾ ಹೊಸಪೇಟೆನಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಕ್ರಸ್ಟ್ ಗೇಟ್ಗಳನ್ನ ರಿಪೇರಿ ಮಾಡೋದಕ್ಕೆ 24 ತಿಂಗಳು ಬೇಕಾಯ್ತು. ಇದೆ ಮೊನ್ನೆ DK ಶಿವಕುಮಾರ್ಗೆ, ಅಂದಿನ ನೀರಾವರಿ ಸಚಿವರಿಗೆ. ಆದ್ರೆ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡು 24 ಗಂಟೆಗಳಲ್ಲಿ ಬಿಡದಿನಲ್ಲಿ, ಬೆಂಗಳೂರಿನ ಬಿಡದಿನಲ್ಲಿ ರೈತರ ಫಲವತ್ತಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ. ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ನಾವು ರಾಜ್ಯ ಸರ್ಕಾರ ರೈತರಿಂದ ಬಲವಂತವಾಗಿ ಜಮೀನನ್ನ ಕಸ್ಕೊಳ್ಳೋದಿಲ್ಲ. ಯಾರು ಸ್ವ ಇಚ್ಛೆಯಿಂದ ವಾಲಂಟಿಯರ್ ಆಗಿ ಯಾರು ರೈತರ ಮುಂದೆ ಬರ್ತಾರೆ ಅವರ ಜಮೀನುಗಳನ್ನು ಮಾತ್ರ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ನಾವು ಕೂಡ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಾಗ ರೈತರೇ ಹೇಳ್ಕೊಂಡಿರುವಂತದ್ದು, ರಾತ್ರೋರಾತ್ರಿ ಗುಂಡಾಗಳು ಅವ್ರ ಮನೆ ಬಾಗಿಲಿಗೆ ಬರ್ತಾರೆ, ತಮ್ಮ ಜಮೀನನ್ನ ಬಿಡ್ಕೊಡ್ಬೇಕು ಅನ್ನುವ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದಾರೆ ಅನ್ನೋದನ್ನ ಸ್ವತಃ ರೈತರುಗಳೇ ಹೇಳಿದ್ದಾರೆ. ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನ ಆಡ್ತಾ ಇದ್ದಾರೆ, ರೈತರು ಕೊಟ್ರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಂತ ಹೇಳಿ ನಾವು ಸ್ಯಾಟಲೈಟ್ ಟೌನ್ಶಿಪ್ ನ ವಿರೋಧ ಮಾಡ್ತೀವೋ? ಖಂಡಿತ ಇಲ್ಲ. ನಾವು ಅವತ್ತನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದೇವೆ, ರಾಜ್ಯದ ಮತ್ತು ದೇಶದ ಕೈಗಾರಿಕಾ ನೀತಿಗಳು ಸ್ಪಷ್ಟವಾಗಿದ್ದಾವೆ. 70% ರೈತರು ಒಪ್ಕೊಂಡ್ರೆ ಯಾವುದೋ ಒಂದು ಭೂ ಸ್ವಾಧೀನವನ್ನ ಮಾಡ್ಬೋದು ಅನ್ನೋದು ಕೂಡ ಗೊತ್ತಿದ್ರು ಸಹ ಬಹಳ ಮನೆ DK ಶಿವಕುಮಾರ್ ಅವರು ಬಹಳ ಚಾಣಾಕ್ಷತನದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ